ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ದೊಡ್ಡ ಯೋಜನೆಯನ್ನು ಹಾಕೊಂಡಿದೆ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಈ ಕನಸಿನ ಪ್ರಾಜೆಕ್ಟ್ಗೆ ಈಗ ತಜ್ಞರೇ ಬೇರೆ ರೀತಿಯ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಆಕ್ಷೇಪಣೆಗಳನ್ನು ಮಾಡ್ತಿದ್ದಾರೆ. ಅತ್ತ ಬಿಜೆಪಿ ಕೂಡ ಸವಾಲಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಟನಲ್ ರೋಡಲ್ಲಿ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಟನಲ್ ರೋಡ್ ನಿರ್ಮಿಸಬೇಕು ಎನ್ನುವ ಡಿಸಿಎಂ ಡಿಕೆ ಕನಸಿಗೆ ವಿಘ್ನ ಎದುರಾಗಿದೆ. ವಿಷಯ ಏನಂದ್ರೆ, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೂ 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 16 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ನಿರ್ಮಾಣಕ್ಕೆ ಡಿಪಿಆರ್ ಮಾಡಲಾಗಿತ್ತು. ಈ ಡಿಪಿಆರ್ ಅನ್ನ ಅಧ್ಯಯನ ಮಾಡೋದಕ್ಕಾಗಿ ನಗರಾಭಿವೃದ್ಧಿ ಇಲಾಖೆ 5 ತಜ್ಞರ ತಂಡವನ್ನ ರಚಿಸಿತ್ತು. ಸದ್ಯ ಈ ತಜ್ಞರ ತಂಡ ಡಿಪಿಆರ್ ನಲ್ಲಿ ಇರುವ ಲೋಪಗಳನ್ನ ಪತ್ತೆ ಮಾಡಿದೆ. ತಜ್ಞರು ಪತ್ತೆ ಮಾಡಿದ ಲೋಪಗಳು ಏನು ಅನ್ನೋದನ್ನ ನೋಡೋದಾದ್ರೆ, ತರಾತುರಿಯಲ್ಲಿ ಟನಲ್ ರೋಡ್ ಆಗಿ ಡಿಪಿಆರ್ ತಯಾರಿ ಮಾಡಿದ್ದಾರೆ. ಟನಲ್ ರೋಡ್ ದೊಡ್ಡ ಯೋಜನೆ, ಕೇವಲ 4 ಕಡೆ ಮಾತ್ರ ಮಣ್ಣಿನ ಪರೀಕ್ಷೆ ಸಾಕಾಗಲ್ಲ. ಟನಲ್ ರಸ್ತೆ ನಿರ್ಮಾಣದ ತರಾತುರಿಯಲ್ಲಿ ಪೀಕ್ ಅವರ್ ಟ್ರಾಫಿಕ್ ಗಣನೆಗೆ ತೆಗೆದುಕೊಂಡಿಲ್ಲ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ಗೆ ರೆಡ್ ಲೈನ್ ಮೆಟ್ರೋ ಮಾರ್ಗ ಬರಬೇಕಾದ್ರೆ ಟನಲ್ ಯಾಕೆ ಬೇಕು? ಲಾಲ್ಬಾಗ್ ಬಳಿ ಮೆಟ್ರೋ ಮಾರ್ಗ ಇರುವಾಗ ಟನಲ್ ರೋಡ್ ಹೇಗೆ ಸಾಧ್ಯ ಅಂತ ವರದಿ ಸಲ್ಲಿಸಲಾಗಿದೆ. ಇನ್ನು ತಜ್ಞರು ಕೊಟ್ಟ ವರದಿಯಲ್ಲಿ ಡಿಪಿಆರ್ ನಲ್ಲಿ ಭೂಸ್ವಾಧೀನ ಹೇಗೆ ಮಾಡ್ತಾರೆ, ಟನಲ್ ರಸ್ತೆಯಿಂದ ಪರಿಸರದ ಕಾಳಜಿ ಕುರಿತು ಲೋಪವನ್ನ ಪತ್ತೆ ಹಚ್ಚಿದ್ದಾರೆ. ಇನ್ನು ತಜ್ಞರು ಕೊಟ್ಟಿರುವ ಈ ವರದಿ ಕುರಿತು ಪ್ರತಿಕ್ರಿಯೆ ನೀಡಿರುವ ಬಿ ಸ್ಮೈಲ್ ಅಂದ್ರೆ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ನಿರ್ದೇಶಕ ಪ್ರಹ್ಲಾದ್, ತಜ್ಞರು ಕೊಟ್ಟಿದ್ದು ಸಲಹೆ ಎಂದಿದ್ದಾರೆ. ಏನು 121 ನ್ಯೂನತೆ ಅನ್ನೋ ಒಂದು ವಿಚಾರ ಬಂದಿದೆ, ಅದು ನ್ಯೂನತೆ ಅನ್ನೋದಕ್ಕಿಂತನೂ ಹೆಚ್ಚಿನ ಮಾಹಿತಿ ಮತ್ತೆ ಅದ್ರ ಬಗ್ಗೆ ಹೆಚ್ಚುವರಿಯಾಗಿ ವರದಿಗಳನ್ನ ನೀಡಿ ಅಂತ ಒಂದು ಕೊಟ್ಟಿದ್ದಂಥದ್ದು. ನಮ್ಮ ಕಡೆಯಿಂದ ಅದಕ್ಕೆ ವರದಿ ನೀಡಿದ್ದೀವಿ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಕೂಡ ತರಾತುರಿಯಲ್ಲಿ ಮಾಡಬಾರದು ಎಂದಿದ್ದಾರೆ. ಯಾವ್ಯಾವ ಇಲಾಖೆ ಅವರವರ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವರೆಲ್ಲ ಪರ್ಮಿಷನ್ ತಗೊಂಡೇ ಮಾಡಬೇಕು. ಆ ಥರ ಯಾಕೆ ಬೀಳ್ಬೇಕು? 2 ಸಲ ಲೇಟ್ ಆಗಲಿ, ಪರವಾಗಿಲ್ಲ. ಟನಲ್ ಮಾಡಬೇಕು ಅನ್ನೋದು ಡಿಸಿಎಂ ಡಿಕೆ ಅವರ ಕನಸು. ಆದರೆ ತಜ್ಞರ ತಂಡ ಕೆಲವು ಸಲಹೆ ಕೊಟ್ಟಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.